ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ವಾರಸುದಾರರಿಗೆ ಫೋನ್ ಹಸ್ತಾಂತರಿಸಿದ ಡಿವೈಎಸ್ಪಿ ರವಿ ನಾಯಕರ್. ಹುಕ್ಕೇರಿ ಠಾಣೆಯಲ್ಲಿ ದೂರು ದಾಖಲು. ಕಳೆದು ಹೋದ ಮೊಬೈಲ್ನ IMEI ಸಂಖ್ಯೆ ಮತ್ತು ಇತರ ವಿವರಗಳೊಂದಿಗೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬೇಕು. 22 ಮೊಬೈಲ್ ಅಂದಾಜು 4,80,000 ಮೌಲ್ಯದ ಫೋನ್ ವಶಕ್ಕೆ ಪಡೆದ ನಂತರ ಪೊಲೀಸರು ದೂರುದಾರರಿಗೆ ಕರೆ ಮಾಡಿ ಮಾಹಿತಿ ನೀಡುತ್ತಾರೆ. ಸರಿಯಾದ ಖರೀದಿ ಬಿಲ್ ಮತ್ತು ಗುರುತಿನ ಚೀಟಿ ಪರಿಶೀಲಿಸಿ ಫೋನನ್ನು ಮರಳಿಸಲಾಗುತ್ತದೆ. ನಿಮ್ಮದು ಯಾವುದಾದರೂ ಮೊಬೈಲ್ ಕಳೆದು ಹೋಗಿದ್ದರೆ ಅಥವಾ ಈ ಕುರಿತು ಹೆಚ್ಚಿನ ಮಾಹಿತಿ ಬೇಕಿದ್ದರೆ ದಯವಿಟ್ಟು ತಿಳಿಸಿ. ನಾನು ನಿಮಗೆ ಅಗತ್ಯವಿರುವ ವೆಬ್ಸೈಟ್ಗಳು ಅಥವಾ ಹತ್ತಿರದ ಪೊಲೀಸ್ ಠಾಣೆಯ ಮಾಹಿತಿಯನ್ನು ಆಧರಿಸಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಕರೆಸಿ ವಾರಸುದಾರರಿಗೆ ಮೊಬೈಲ್ ಫೋನ್ ಮರಳಿ ಹಸ್ತಾಂತರಿಸಿದ ಡಿವೈಎಸ್ಪಿ ರವಿ ನಾಯಕರ್, ಮಂಜುನಾಥ್ ಕಬ್ಬೂರೆ, ಕುಮಾರ್ ಕರೇನವರ್, ಅರ್ಜುನ್ ಮಸರಗುಪ್ಪಿ ಸ್ಥಳೀಯ ಹಾಗೂ ಮೊಬೈಲ್ ಕಳೆದುಕೊಂಡವರು ಹರ್ಷ ವ್ಯಕ್ತಪಡಿಸಿ ಧನ್ಯವಾದ ಹೇಳಿದರು. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಆಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಊರೊಳಗೆ ಹೆಂಗೆ ಕಂಪ್ಲೇಂಟ್ ಮಾಡಿಲ್ಲ ಶಿವಪ್ಪ ಈಗ ಯಾವ ಕಂಪನಿ ಮಾಡ್ಬೋದಾ? ಹೊಸದಿದ್ದಂಗೆ ಐತೆ. ಎಲ್ಲಿ ಹೋಗಿ ಸರ್ ಎಲ್ಲಿ ಹೋಗಿದ್ದೀನಿ ಬಡಿಗೆರ ಫೋನ್ ಮಾತಾಡೋ ಕೊಟ್ಟ ತಗೊಂಡವ್ರು ಹಿಡಿದಿಲ್ಲ ಅವರು. ಮಾದು ಉಪಾಧ್ಯಕ್ಷ ಹೆಂಗೆ ಫೋನ್ ಮಾತಾಡ್ಕೊಂಡು ಬರ್ರಿ ರಾಮಪ್ಪ ಹಿಂಗೆಲ್ಲ ಕಳೆದಿತ್ತು ಹುಡುಕಿಲ್ಲ ಬೇರೆ ತೊಗೊಂಡು ಹೋಗ್ಯಾರ. ಓಕೆ ಸರ್. ಹೌದಾ? ಗೊತ್ತಾಗಿಲ್ಲ ನಿಮ್ಗೆ? ಗೊತ್ತಾಗಿಲ್ಲ ಸರ್. ಎಷ್ಟು ದಿನ ಆಯ್ತು? 1-2 ವರ್ಷ ಸರ್. 1 ವರ್ಷ ಸರ್. ಭರೋಸೆ ಇಲ್ಲ. ಪೊಲೀಸರಿಗೆ ಧನ್ಯವಾದಗಳು ಸರ್.